ನಮಸ್ತೆ ವೀಕ್ಷಕರೇ. ಇನ್ನು 6 ವರ್ಷದಲ್ಲಿ ಮುಳುಗಲಿದೆ ಭಾರತದ ಈ ನಗರ. 2030ಕ್ಕೆ ಸಮುದ್ರ ಮಟ್ಟ ಹೆಚ್ಚಳ. ಅಧ್ಯಯನ ವರದಿಯೊಂದು ಭಾರತದ ನಗರಕ್ಕಿರುವ ಅಪಾಯದ ತೀವ್ರತೆ ಕುರಿತು ಎಚ್ಚರಿಸಿದೆ. ಭಾರತದ ಕರಾವಳಿ ತೀರದ ನಗರಗಳು ಮುಳುಗಡೆ ಭೀತಿಯಲ್ಲಿದೆ ಎಂದು ವರದಿ ಹೇಳುತ್ತಿದೆ. ಈ ನಗರ 2030ಕ್ಕೆ ಅಂದರೆ ಕೇವಲ 6 ವರ್ಷದಲ್ಲಿ ಸಮುದ್ರ ಪಾಲಾಗಲಿದೆ ಎಂದು ಎಚ್ಚರಿಸಿದೆ. ಭಾರತದ ಹಲವು ಕರಾವಳಿ ನಗರಗಳು ಅಪಾಯದಲ್ಲಿದೆ ಅನ್ನೋ ವರದಿ ಹೊಸದಲ್ಲ. ಆದರೆ ಇದೀಗ ಭಾರತದ ಪ್ರಮುಖ ನಗರ ಕೋಲ್ಕತ್ತಾ 2023ರ ವೇಳೆ ಸಮುದ್ರ ಪಾಲಾಗಲಿದೆ ಅನ್ನೋ ವರದಿ ಆತಂಕ ಹೆಚ್ಚಿಸಿದೆ. ಜಾಗತಿಕ ತಾಪಮಾನ ಏರಿಕೆಯಿಂದ ಕೋಲ್ಕತ್ತಾ, ಮುಂಬೈ, ಚೆನ್ನೈ ಮುಂತಾದ ಕರಾವಳಿ ನಗರಗಳು ಸಮುದ್ರ ಮಟ್ಟ ಏರಿಕೆಯಿಂದ ತಕ್ಷಣದ ಅಪಾಯವನ್ನು ಎದುರಿಸುತ್ತಿದೆ. ಕೇವಲ 6 ವರ್ಷಗಳಲ್ಲಿ ಕೋಲ್ಕತ್ತಾ ನಗರಕ್ಕೆ ಸಮುದ್ರ ನೀರು ಪ್ರವೇಶಿಸಲಿದೆ. ಸಮುದ್ರ ಮಟ್ಟ ಹೆಚ್ಚಾಗುತ್ತಿರುವ ಕಾರಣ ಕೋಲ್ಕತ್ತಾ ನಗರ ಸಮುದ್ರ ಪಾಲಾಗಲಿದೆ ಎಂದು ಸಂಶೋಧನಾ ವರದಿಯೊಂದು ಹೇಳುತ್ತಿದೆ. ಇದು ನಗರದ ಹೆಚ್ಚಿನ ಭಾಗಗಳಲ್ಲಿ ಮುಳುಗಿಸುವ ಸಾಧ್ಯತೆ ಇದೆ. ಬದಲಾಗುತ್ತಿರುವ ಹವಾಮಾನ ವೈಪರೀತ್ಯಗಳಿಂದ ಕೋಲ್ಕತ್ತಾ ಸೇರಿದಂತೆ ಬಂಗಾಳದ ಬಹುತೇಕ ಭಾಗಗಳು ಮುಳುಗಡೆಯಾಗಲಿವೆ. ಈ ಸಂದರ್ಭದಲ್ಲಿ ಕೋಲ್ಕತ್ತಾದ ಮಣ್ಣಿನ ಕೆಳಗಿನಿಂದ ಹೂಳು ನಿಕ್ಷೇಪಗಳು ಬದಲಾಗುತ್ತಿವೆ ಎಂದು ಭೂವಿಜ್ಞಾನಿಗಳು ಹೇಳುತ್ತಾರೆ. ಕೋಲ್ಕತ್ತಾದ ಮಣ್ಣು ದುರ್ಬಲವಾಗುತ್ತಿದೆ. ಇದು ಅಪಾಯದ ತೀವ್ರತೆಯನ್ನು ಹೆಚ್ಚಿಸಲಿದೆ ಎಂದು ವರದಿ ಹೇಳುತ್ತಿದೆ. ಮತ್ತೊಂದೆಡೆ ಸಮುದ್ರ ಮಟ್ಟವು ತುಂಬ ವೇಗವಾಗಿ ಏರುತ್ತಿದೆ. ನೀರಿನ ಮಟ್ಟದಲ್ಲಿರುವ ಈ ಏರಿಕೆ ಕೋಲ್ಕತ್ತಾಗೆ ಅಪಾಯಕಾರಿ. ಕೇವಲ ಕೋಲ್ಕತ್ತಾ ಮಾತ್ರವಲ್ಲ, ಭಾರತದ 12 ಕರಾವಳಿ ನಗರಗಳು ಮುಂದಿನ 12ರಿಂದ 15 ವರ್ಷಗಳಲ್ಲಿ ಮುಳುಗಬಹುದು. ತಾಪಮಾನವು ಎಲ್ಲೆಡೆ ಏರುತ್ತಿದೆ ಎಂದು ವಿಜ್ಞಾನಿಗಳು ಹೇಳುತ್ತಾರೆ. ಸರಾಸರಿ ಜಾಗತಿಕ ತಾಪಮಾನವು ವೇಗವಾಗಿ ಏರುತ್ತಿದೆ. ಎಲ್ಲ ವಿಜ್ಞಾನಿಗಳು ಸಂಶೋಧನೆ ನಡೆಸುತ್ತಿದ್ದಾರೆ ಮತ್ತು ಈ ಸ್ಥಳವು ಈ ರೀತಿ ಮುಳುಗುತ್ತದೆ ಎಂದು ಹೇಳುತ್ತಿದ್ದಾರೆ. ಹಲವಾರು ವಿಜ್ಞಾನಿಗಳ ಪ್ರಕಾರ 2030ರ ವೇಳೆಗೆ ಜಾಗತಿಕ ತಾಪಮಾನ ಏರಿಕೆಯನ್ನು ನಿಲ್ಲಿಸದಿದ್ದರೆ ಅಪಾಯವು ಭೀಕರವಾಗಿರುತ್ತದೆ. ಪ್ರಪಂಚದ ಅನೇಕ ದೇಶಗಳು ನೀರಿನ ಅಡಿಯಲ್ಲಿ ಮುಳುಗಬಹುದು. ಹಿಮ ನದಿಗಳು ಕರಗುತ್ತಿರುವುದರಿಂದ ಸಮುದ್ರ ಮಟ್ಟ ಕ್ರಮೇಣ ಏರುತ್ತಿದೆ ಎಂದು ತಜ್ಞರು ಹೇಳುತ್ತಾರೆ. ಸಮುದ್ರದ ನೀರಿನ ಮಟ್ಟ ಹಲವು ಅಡಿಗಳಷ್ಟು ಏರುತ್ತದೆ. ಸಮುದ್ರ ಮಟ್ಟ ಏರಿದರೆ ನದಿಗೆ ಉಪ್ಪು ನೀರು ಬರಲು ಶುರುವಾಗುತ್ತದೆ. ಈ ಮಧ್ಯೆ ಅನೇಕ ಕರಾವಳಿ ನಗರಗಳಲ್ಲಿ ಪರಿಸ್ಥಿತಿ ಹೆಚ್ಚು ಭೀಕರವಾಗಿರುತ್ತದೆ. ನೀರಿನ ಮಟ್ಟ ಏರಿಕೆಯಿಂದಾಗಿ ನದಿ ದಂಡೆಗಳು ಒಡೆಯುತ್ತಿವೆ. ಪೂರ್ವ ಮತ್ತು ಪಶ್ಚಿಮ ಕರಾವಳಿಯಿಂದ ನೇರ ಸಾಲಿನಲ್ಲಿ ಸುಮಾರು 82 ಕಿಲೋಮೀಟರ್ ಭೂಮಿ ಸಮುದ್ರದ ಅಡಿಯಲ್ಲಿ ಹೋಗುತ್ತದೆ. ಈ ಘಟನೆಯ 10 ವರ್ಷಗಳ ನಂತರ ಸಮುದ್ರದ ನೀರು ಇನ್ನೂ 70 ಕಿಲೋಮೀಟರ್ ಭೂಮಿಯನ್ನು ಪ್ರವೇಶಿಸುತ್ತದೆ. ನಮಸ್ತೆ.